ಸಿದ್ದರಾಮಯ್ಯ ಅವರ ಕಾಲದ ಸಮಯ ಇಲ್ಲ. ನೀವು ರಾಜಕೀಯದಲ್ಲಾಗಲಿ ಅವ್ರ ವೈಯಕ್ತಿಕ ವಿಚಾರದಲ್ಲಾಗಲಿ ಪ್ರತಾಪ್ ಸಿಂಹನ್ಗೆ ಬುದ್ಧಿಹೀನತೆಯಿಂದ ಆಡೋದು ಕಾಮನ್ ಆಗ್ಬಿಟ್ಟಿದೆ. ಆದಷ್ಟು ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಬಿಜೆಪಿ ಅವ್ರು ತುಂಬ ಒಳ್ಳೇದು. ಲೈಫಲ್ಲಿ ಯಾವತ್ತು ಪ್ರತಾಪ್ ಸಿಂಹನ್ಗೆ ಏನಂದರೆ ಅವ್ರಿಗೆ ಬುದ್ಧಿಹೀನತೆಯಿಂದ ಆಡೋದು ಕಾಮನ್ ಆಗ್ಬಿಟ್ಟಿದೆ. ಎಲ್ಲ ದಿನ ಪಾಪ ಬಿಗ್ ಬಾಸ್ ಶೋ ನೋಡ್ಬೋದೇ ನಾವು. ಬಿಗ್ ಬಾಸ್ ಶೋ ನೋಡಿ ಇಲ್ಲಿ ಕಮೆಂಟ್ ಕೊಡ್ತಾರೆ ಅನ್ನೋ ಅಂತ ಗೊತ್ತಾಗ್ತಾ ಇಲ್ಲ. ಏನು ಗಲಾಟೆ ಮಾಡಿದ್ರೆ ನಾನು ಒಬ್ಬನೇ ಮೈಸೂರಲ್ಲಿ ಅಂತ ಆಡ್ತಾರೆ. ಎಲ್ಲರೂ ಅನ್ನ ತಿನ್ನೋದೆ ಸ್ವಾಮಿ, ಎಲ್ರಿಗೂ ನಾಲ್ಗೆ ಇದೆ, ಎಲ್ರಿಗೂ ಪ್ರತಿಭಟನೆ ಮಾಡೋ ಅಧಿಕಾರ ಇದೆ. ನಿಮಗಿಂತ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ಬಟ್ ಮಾತಾಡೋದಕ್ಕೆ ತೂಕ ಇರ್ಬೇಕು ರೀ ಸ್ವಾಮಿ. ಬೀದಿ ಜಗಳ ಮಾಡ್ಕೊಳ್ಳೋದಲ್ಲ, ಮಾತಾಡೋಕ್ಕೆ ತೂಕ ಎಳಿಬೇಕು. ಅದರೇ ಆದಂಥ ಒಂದು ಪರಿಸ್ಥಿತಿ ಅನುಭವಿಗಿರಬೇಕು. ಯಾರು ಮನಸ್ಸು ನೋಬಾರ್ದು. ಇಂಥ ವಿಚಾರದಲ್ಲಿ ಮಾಡಬೇಕು. ಸಿದ್ದರಾಮಯ್ಯ ಅವರ ಕಾಲದ ಸಮಯ ಇಲ್ಲ. ನೀವು ರಾಜಕೀಯದಲ್ಲಾಗಲಿ ಅವ್ರ ವೈಯಕ್ತಿಕ ವಿಚಾರದಲ್ಲಾಗಲಿ ಸ್ವಲ್ಪ ಹುಷಾರಾಗಿ ಮಾತಾಡೋದು ಕಲೀರಿ. ಆಮೇಲೆ 28 ಸಂಸದರು ಕೂಡ ಯಾರು ಹೊಣೆ? ನೀವು ಈ ಥರ ಎಲ್ಲ ಮಾತಾಡ್ಬಿಟ್ರೆ ಏನು ಸಿದ್ದರಾಮಯ್ಯನ ವರ್ಚಸ್ ಏನು ಕಮ್ಮಿ ಆಗೋಲ್ಲ. 5 ವರ್ಷ ನಮ್ಮ ಗೌರ್ಮೆಂಟ್ ಏನು ಶೇಕ್ ಮಾಡೋಕ್ಕೂ ಆಗೋಲ್ಲ ನಿಮ್ಮ ಕೈಲಿ. ಕಮ್ಮಿಂಗ್ MP ಎಲೆಕ್ಷನ್ ನೀವು ಸೋತ್ಬಿಡ್ತೀರ ಅಂತ ಈ ಭಯಕ್ಕೆ ಪಾಪ ಹಾಡ್ತಾಯಿದ್ದೀರಿ. ಆದಷ್ಟು ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಬಿಜೆಪಿ ಅವ್ರು ತುಂಬ ಒಳ್ಳೇದು ಅನಿಸುತ್ತೆ.